ಬಾಗೇಪಲ್ಲಿ ಶಾಸಕರು 1 ತಿಂಗಳಿನಲ್ಲಿ ಅನರ್ಹರಾಗುವಂಥದ್ದು ಖಚಿತ. ನಾನು 1 ತಿಂಗಳಲ್ಲಿ ಬಾಗೇಪಲ್ಲಿ ಶಾಸಕನಾಗ್ತೇನೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿಯಪ್ಪ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಚುನಾವಣೆ ವೇಳೆ ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ. ಈ ಕುರಿತು ಸುಬ್ಬಾರೆಡ್ಡಿ ಅವರನ್ನ ಅನರ್ಹಗೊಳಿಸಿ ನನಗೆ ಶಾಸಕ ಸ್ಥಾನವನ್ನ ಕೊಡುವಂತೆ ಕೇಸನ್ನ ದಾಖಲಿಸಿದ್ದೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ 2 ಬಾರಿ ಸುಬ್ಬಾರೆಡ್ಡಿ ಪ್ರಕರಣ ವಜಾ ಆಗಿದ್ದು, ಇದೇ ತಿಂಗಳು ತೀರ್ಪಿದೆ. ತೀರ್ಪು ಕೂಡ ನನ್ನ ಪರವಾಗಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ದೇವರ ದಯೆಯಿಂದ ನಾನು MLA ಆಗಲಿದ್ದೇನೆ ಅಂತ ಹೇಳಿ ಬಾಗೇಪಲ್ಲಿ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಅವರು ಹೇಳಿದ್ದಾರೆ. ನ್ಯಾಯಾಲಯದಲ್ಲಿ ತೀರ್ಪಿದೆ. ಈಗಾಗಲೇ 11ನೇ ತಾರೀಕು ಜಡ್ಜ್ಮೆಂಟ್ಗೆ ಹೋಗಿದೆ. ಪ್ರಕರಣ ಅಲ್ಲಿ ಲೋಪದೋಷಗಳು ಅವರು ಅಪ್ಡೇಟ್ ಪಾಲ್ಸ್ ಮಾಡಿರೋದು ಇಡೀ ರಾಜ್ಯಕ್ಕೆ ಗೊತ್ತು. ಸುಪ್ರೀಂ ಕೋರ್ಟ್ಗೆ 2 ಸಲ ಹೋಗಿ ವಜಾಗೆ ಬಂದಿದೆ. ನ್ಯಾಯಾಲಯದಲ್ಲಿ ಆ ಭಗವಂತ ಆಶೀರ್ವಾದ ಮಾಡಿ ನಾನು ನೇರವಾಗಿ ಅವ್ರ ಪ್ರಕರಣದಲ್ಲಿ ಅವ್ರಿಗೆ ಕೇಸ್ ಹಾಕಿರೋದೇ ನಾನು ನೇರವಾಗಿ ಅವ್ರನ್ನ ವಜಾ ಮಾಡಬೇಕು, ನನ್ನ ಶಾಸಕರನ್ನು ಮಾಡಬೇಕು ಅಂತ ಕಾನೂನಲ್ಲಿ ಅವಕಾಶ ಇದೆ. ಇವತ್ತು ನೋಡಿ, ಅಂಬೇಡ್ಕರ್ ಸಂವಿಧಾನ ಇವತ್ತು ಸಮರ್ಪಣಾ ದಿನ. ಇವತ್ತು ಅಂಬೇಡ್ಕರ್ ಸಂವಿಧಾನದಲ್ಲಿ ಬರ್ತಿರ್ತಕ್ಕಂಥ ಒಂದು ಸಂವಿಧಾನದಿಂದ ಇವತ್ತು ನಾನು ಆ ಕೇಸನ್ನು ಹಾಕಿರೋದು. ಇವತ್ತು ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಕ್ಕೋಸ್ಕರ ನನಗದೊಂದು ಅವಕಾಶ ಸಿಕ್ತು. ಆ ಅವಕಾಶದಲ್ಲಿ ಇವತ್ತು ನಾನು ಪ್ರಕರಣ ಹಾಕಿದ್ದೀನಿ. ಆ ಪ್ರಕರಣ ಏನು ಇವತ್ತು 100% ಫೈನಲ್ ಹಂತದಲ್ಲಿದೆ. ಆ ಜಡ್ಜ್ಮೆಂಟ್ ಏನು ಬರುತ್ತೆ ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ನನ್ನ ಭರವಸೆ, ನಾನು ಕೇಳಿಕೊಂಡಿರ್ತಕ್ಕಂಥ ನನ್ನ ಶಾಸಕನ ಮಾಡಬೇಕು ಅಂತ ಏನು ಕೇಳಿದ್ದೀನಿ ನಾನು ಪ್ರಕರಣದಲ್ಲಿ, ಅದನ್ನು ನನಗೆ ನಂಬಿಕೆ ಇದೆ. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ಆ ಒಂದು ಯಾಕೆಂದರೆ ಇವತ್ತು ಆ ಥರ ಅದು ಸಾಕ್ಷಿಗಳಿದೆ. ಯಾಕೆಂದರೆ ಅವರು ಸುಮಾರು ಅವ್ರ ಮನೆಗಳದು 3 ವರ್ಷ 4 ವರ್ಷ ಟ್ಯಾಕ್ಸ್ ಕಟ್ಟಿಲ್ಲ. ಇದು ನಿಮಗೆಲ್ಲ ಗೊತ್ತಿದೆಯಾ? ಬೆಂಗಳೂರಲ್ಲಿರ್ತಕ್ಕಂಥ ಮನೆಗಳದವ್ರದ್ದು ಸುಮಾರು 1.5 ಕೋಟಿ ಒಂದೇ ದಿನ ಕಟ್ಟಿದ್ದಾರೆ. ಎಲೆಕ್ಷನ್ ಆದಮೇಲೆ ಎಲೆಕ್ಷನ್ ಅಪ್ಡೇಟಲ್ಲಿ ತೋರಿಸಿಲ್ಲ ಅವರು. 3 ವರ್ಷ ಒಬ್ಬ ಶಾಸಕ 3 ವರ್ಷ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಸುಮ್ಮನೆ ಇರ್ತಾರೆ. ಜಿ ಎಸ್ ಟಿ ಇವತ್ತು 9 GSTಗಳಿದೆ. ಅದನ್ನು 1 GST ಅಪ್ಡೇಟಲ್ಲಿ ತೋರಿಸಿದ್ದಾರೆ. ನೀವೆಲ್ಲ ಮಾಧ್ಯಮದವ್ರು ಎತ್ತು ನೋಡಬೇಕು ಅವೆಲ್ಲನೂ. 5 GSTಗಳು ಆಕ್ಟಿವ್ ಇದೆ. 5 GSTಗಳು 4 ವರ್ಷ ಟ್ಯಾಕ್ಸ್ ಇದು ಕಟ್ಟಿಲ್ಲ. GST ಕಟ್ಟಿಲ್ಲ ಅಂದರೆ 3 ತಿಂಗಳು GST ಕಟ್ಟಬೇಕು ತಾನೆ ಒಬ್ಬ ಶಾಸಕ? ಇದೆಲ್ಲ ಗೊತ್ತಾಗಲ್ವಾ? GST ಇವತ್ತು ಸುಮಾರು ಕೋಟಿಗಳು ಇವತ್ತು ನಾನು ಕೇಸ್ ಹಾಕಿದ ಮೇಲೆ ಸರ್ಕಾರಕ್ಕೆ ಕಟ್ಟಿದ್ದಾರೆ. ನಾನು ಕೇಸ್ ಹಾಕಿಲ್ಲ ಅಂದರೆ ಮುಚ್ಚಾಕವರು. ಅದಕ್ಕೆ ಮೊದಲು ಒಂದು ಸಲ ಟ್ಯಾಕ್ಸ್ ಕಟ್ಟಿರಲಿಲ್ಲ ಅಂತ GSTದು. ಅದು 20 ಕೋಟಿನ 30 ಕೋಟಿನ ಕಟ್ಟಬೇಕಾಗಿರೋದು ಒಂದು 5 ಕೋಟಿ 10 ಕೋಟಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅದನ್ನು ಮುಚ್ಚಿಬಿಟ್ಟು ಆರ್ಡರ್ ಮಾಡಿಸ್ಕೊಂಬಂದಿದ್ರಂತೆ. ಇದು ಮಾಡೋಣ ಅಂತ ಹಂಗೆ ಪ್ಲಾನ್ ಮಾಡ್ಕೊಂಡಿದ್ರಂತೆ. ಗೊತ್ತಾಯ್ತು ನನಗೆಲ್ಲನೂ. ಆದರೆ ಇವತ್ತು ನಾನು ಅದು ಪ್ರಕರಣ ಎತ್ಬಿಟ್ಟು ಅದನ್ನೆಲ್ಲ ಕೇಸ್ ಹಾಕಿದ್ದಕ್ಕೆ, ನಾನು ಕೇಸ್ ಹಾಕಿದ್ದು 1 ವಾರಕ್ಕೆ ತಗೊಂಡೋಗಿ ಕೋಟಿಗಳು ಕಟ್ಟಿದ್ರು. ಯಾರಿಗೆ ಲಾಭ? ಸರ್ಕಾರಕ್ಕೆ ಲಾಭ. ಇವತ್ತು ಅವ್ರ ಮನೆದು ಬಾಡಿಗೆಗಳು ಬರೋದು, ಮನೆಗಳದು ಟ್ಯಾಕ್ಸ್ ಕಟ್ಟಬೇಕಲ್ಲ BBMPಗೆ, 1.5 ಕೋಟಿ ಒಂದೇ ದಿನ ಕಟ್ಟಿದ್ದಾರೆ. ಅವಾಗ ಎಲ್ಲಿ ಬಂತು? 3 ವರ್ಷ 4 ವರ್ಷ ಕಟ್ಟಿರಲಿಲ್ಲ. ಜೊತೆಗೆ ಆಸ್ತಿಗಳು, ಅನೇಕ ಆಸ್ತಿಗಳು ಇವೇನು ಸರ್ಕಾರದಲ್ಲಿ ಇದರಲ್ಲಿ ಪಾರ್ಲಿಮೆಂಟ್ ನಮ್ಮ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಕೂತ್ಕೊತಾರೆ. ನಮ್ಮದು ಸರ್ಕಾರ ಮುಟ್ಕೋಲು ಹಾಕ್ಕೊಬೇಕು, ಬಡವ್ರದ್ದು ಜಮೀನು ಇವರೆಲ್ಲ ದಬ್ಬಾಳಿಕೆ ಮಾಡಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಶಿವಾರೆಡ್ಡಿ ಅನ್ನೋ ಜಮೀನನ್ನ ಅವರೇ ಸೆಷನಲ್ಲಿ ಮಾತಾಡ್ತಾರೆ. ವೀಡಿಯೋಗಳು ನಿಮ್ಮ ಹತ್ರ ಇದೆ, ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಫಸ್ಟ್ ಅದನ್ನು ಮುಟ್ಗೋಲು ಹಾಕ್ಕೊಬೇಕು ಅಂತಾರೆ. ಇವತ್ತು ಅವ್ರನ್ನೇ ಬೆದರಿಸ್ಬಿಟ್ಟು ಆ ಜಮೀನ ಮಗಳ ಹೆಸರಿಗೆ, ಹೆಂಡತಿ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಗೊತ್ತಾ? ಇವೆಲ್ಲ ಮುಂದಕ್ಕೆ ಬರ್ತವೆ, ಇವೆಲ್ಲ ಪ್ರಕರಣಕ್ಕೆ ಬರ್ತವೆ, ಸುಮ್ಮನೆ ಇರಲ್ಲ ಇವೆಲ್ಲನೂ. ಇದೆಲ್ಲ ಕೋರ್ಟಲ್ಲಿದೆ. ನ್ಯಾಯಾಲಯ ತೀರ್ಮಾನ, ಇವತ್ತು ನ್ಯಾಯಾಧೀಶರು ಅದನ್ನು ಏನು ಅಂತ ತೀರ್ಮಾನ ಮಾಡ್ತಾರೆ. ನನ್ನ ಭರವಸೆ ನನಗಾಗುತ್ತೆ ಅಂತ ನನ್ನ ಭರವಸೆ ಇದೆ. ಅದ್ರ ಮೇಲೆ ಭಗವಂತನ ಇಚ್ಛೆ. ಆ ಒಂದು ಏನು ನ್ಯಾಯಾಲಯದಲ್ಲಿ ನಂಬಿಕೆ ಇಟ್ಕೊಂಡು ನಾನು ನನ್ನ ಭರವಸೆಯನ್ನು ನಾನು ಹಂಚ್ಕೋತಾ ಇದ್ದೀನಿ ಅಷ್ಟು ಬಿಟ್ಟರೆ ನನಗೆ ಆಗ್ತೈತೆ, ನಾನು ಹಾಗೇ ಆಗ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ನನಗೆ ಇವತ್ತಿನ ವಾತಾವರಣ, ಇವತ್ತಿನ ಒಂದು ಪ್ರಕರಣದಲ್ಲಿ ಇರ್ತಕ್ಕಂಥ ಸತ್ಯಾಂಶ, ಇವತ್ತು ನ್ಯಾಯಾಲಯ ನನ್ನ ಪರವಾಗಿದೆ ಅಂತ ನನ್ನ ಮನಸ್ಸಲ್ಲಿದೆ. ಅದರ ಮೇಲೆ ಆ ಭಗವಂತನ ಆಶೀರ್ವಾದ ಭಗವಂತನಿಗೆ ಬಿಟ್ಟಿರೋದು. ಇನ್ನೂ ಅನೇಕ ಪ್ರಕರಣಗಳು ತಂದಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.